ಫ್ರೆಂಡ್ಸ್, ನಾನು ನಿಮ್ಮ ಸಮೃದ್ಧಿ. ಈಗ ನಾನು 4ನೇ ತರಗತಿಯ ಇಂಗ್ಲಿಷ್ ಪಾಠ 6 ಫಾರ್ಮರಿಂಗನ್ನು ಹೇಳಿಕೊಡುತ್ತೇನೆ, ಕೇಳಿ. ಇನ್ ದ ಫೀಲ್ಡ್ ಅಂದರೆ ಕ್ಷೇತ್ರಗಳಲ್ಲಿ. ಒನ್ ಡೇ ಐ ಸಾ ಅ ಬಿಗ್ ಬ್ರೌನ್ ಕೌ. ಒಂದಿನ ನಾನು ನೋಡಿದೆ ದೊಡ್ಡ ಕಂದು ಬಣ್ಣದ ಹಸುವನ್ನು. ರೈಸರ್ ಹೆಡ್ ಆ್ಯಂಡ್ ಚ್ಯೂ. ತಲೆಯನ್ನೆತ್ತಿ ಅಗ್ಯಾಕತ್ತಿತ್ತಂತ. ಐ ಸೆಡ್ ಗುಡ್ ಮಾರ್ನಿಂಗ್ ಮಿಸ್ಟರ್ ಕೌ. ನಾನು ಹೇಳಿದೆ ಶುಭೋದಯ ಮಿಸ್ಟರ್ ಕೌ. MRS ಅಂದ್ರೇನ? ಮಿಸ್ಟರ್ ಅಂತ ಹೇಳ್ಬೋದು. ಬಟ್ ಆಲ್ ಇಟ್ ಸೆಡ್ ವಾಸ್ ಮೂ. ಆದ್ರದ್ದು ಎಲ್ಲ ಏನು ಹೇಳಿತು? ಮೂ ಅಂತ ಹೇಳಿತ. ನೆಕ್ಸ್ಟ್ನೇ ಪೇಜಿಗೆ ಹೋಗೋಣ. ಒನ್ ಡೇ ಐ ಸಾ ಅ ವುಲ್ಲಿ ಲ್ಯಾಂಬ್. ಒಂದು ದಿನ ನಾನು ನೋಡಿದೆ ಉಣ್ಣೆಯ ಕುರಿಮರಿಯನ್ನು. ಒನ್ ಡೇ ಐ ಸಾ ವುಲ್ಲಿ ಲ್ಯಾಂಬ್ ಅಂದ್ರೆ ಒಂದು ದಿನ ನಾನು ನೋಡಿದೆ ಉಣ್ಣೆಯ ಕುರಿಯನ್ನು. ಐ ಫಾಲೋಡ್ ಇಟ್ ಕ್ವೈಟ್ ಫಾರ್. ನಾನು ಅದನ್ನು ಫಾಲೋ ಮಾಡಿದೆ. ಸುಮ್ಮನೆ ಮೆಲ್ಲನೆ ಕ್ವೈಟ್ ಫಾರ್ಡ್ ಅಂದ್ರೆ ಮೆಲ್ಲನೆ ಅದನ್ನು ಫಾಲೋ ಮಾಡಿದೆ. ಐ ಸೆಡ್ ಗುಡ್ ಮಾರ್ನಿಂಗ್ ಲಿಟಲ್ ಲ್ಯಾಂಬ್. ನಾನು ಹೇಳಿದೆ ಶುಭೋದಯ ಸಣ್ಣ ಕುರಿಮರಿ. ಐ ಸೆಡ್ ಗುಡ್ ಮಾರ್ನಿಂಗ್ ಲಿಟಲ್ ಲ್ಯಾಂಬ್. ನಾನು ಹೇಳಿದೆ ಶುಭೋದಯ ಲಿಟಲ್ ಲ್ಯಾಂಬ್ ಅಂದ್ರೆ ಏನು? ಕುರಿಮರಿ. ಗುಡ್ ಮಾರ್ನಿಂಗ್ ಅಂದ್ರೆ ಶುಭೋದಯ. ಬಟ್ ಆಲ್ ಇಟ್ ಸೇ ವಾಸ್ ಬಾ. ಆದ್ರೆ ಅದೇನು ಹೇಳಿತು? ಬರೇ ಬಾ. ಒನ್ ಡೇ ಐ ಸಾ ಅ ಡ್ಯಾಪಲ್ಡ್ ಹಾರ್ಸ್. ಒಂದು ದಿನ ನಾನು ಡ್ಯಾಪಲ್ಡ್ ಅಂದ್ರೇನ? ಚಿಕ್ಕಿ ಕುದುರೆಯನ್ನು ನೋಡಿದೆ. ಒನ್ ಡೇ ಐ ಸಾ ಡ್ಯಾಪಲ್ಡ್ ಹಾರ್ಸ್ ಅಂದ್ರೆ ಚಿಕ್ಕಿ ಹಾರ್ಸನ್ನ ಚಿಕ್ಕಿ ಕುದುರೆಯನ್ನು ನಾನು ನೋಡಿದೆ. ಕ್ರಾಪಿಂಗ್ ಇನ್ ದ ಹೈ. I said good morning Mr. Horse. ನಾನು ಹೇಳಿದೆ ಶುಭೋದಯ ಮಿಸ್ಟರ್ ಹಾರ್ಸ್. ಹಿಂದಿನ ಪೇಜಲ್ಲಿ ಹೇಳಿ ನಾನು MR ಅಂದ್ರೆ ಏನು ಹೇಳು? ಮಿಸ್ಟರ್ ಕುದುರೆ. ಬಟ್ ಆಲ್ ಇಟ್ ಸೇ ವಾಸ್ ನೇ. ಆದ್ರೆ ಅದೇನು ಹೇಳಿತ್? ಬರೇ ನೇ. ಬಟ್ ಆಲ್ ಇಟ್ ಸೇ ವಾಸ್ ನೇ. ನಾನು ಹೇಳಿದ ಈ ಪಾಠವನ್ನು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.